ನಮಸ್ತೆ ವಿದ್ಯಾರ್ಥಿಗಳೇ, ಭಾರತದ ನಂಬರ್ 1 ಸ್ಕಿಲ್ ಸೆಂಟರ್ ಇಂದ ಮಾತಾಡ್ತಾ ಇರೋದು ನಾನು ಕೌನ್ಸಿಲರ್ ಅಕ್ಷತಾ. ಇವತ್ತಿನ ಟಾಪಿಕ್ ಬಂದು ಕ್ಯಾಡ್ ಡಿಸೈನರ್ಸ್ಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂತ ನೋಡೋಣ. ಸೊ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಅಕ್ಷಿತ್ ಸರ್ ಇದ್ದಾರೆ, ಅವ್ರು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಹೇಳ್ಕೊಡ್ತಾರೆ. ಇವಾಗ ಸ್ಯಾಲರಿ ಯಾವ ತರ ತಗೊಳ್ಳೋದು, ಮತ್ತೆ ಯಾವ ತರ ಇರಬೇಕು, ಕ್ವಾಲಿಫಿಕೇಶನ್ ಆಗಿರ್ಬೋದು, ನೀವು ಡಿಸೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ಯಾವ ತರ ಕೋರ್ಸ್ ನೀವು ಜಾಯಿನ್ ಆಗ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಸ್ಯಾಲರಿ ಏನ್ ಡಿಸೈಡ್ ಆಗುತ್ತೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಮ್ಮ ಅಕ್ಷಿತ್ ಸರ್ ಅವರು ನಿಮ್ಗೆ ಹೇಳ್ಕೊಡ್ತಾರೆ. So today, hello to everyone. We will discuss the salary of CAD designer, CNC VMC programmer. If you are engineer, BTech, diploma, ITI, 12th class, SSLC, salary is different at every step. So today we will discuss the main points, 5-6 main points on which your salary will be decided. ಸೊ ನೀವು ಇವಾಗ BE ಮಾಡಿರ್ಬೋದು, BTech ಮಾಡಿರ್ಬೋದು, ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡ್ಬೋದು, ನೀವು ಯಾವುದೇ ಕೋರ್ಸಸ್ ಮಾಡಿರಲಿ. ಸೊ ನೀವು ಕ್ಯಾಡ್ ಡಿಸೈನರ್ಸ್ ಅಲ್ಲಿ ಬಂದು ಎಷ್ಟು ಸ್ಯಾಲರಿ ತಗೊಂತೀರಾ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಮೇನ್ ಪಾಯಿಂಟ್ಸ್ಗಳು ಯಾವ್ದಿದೆ ಅಂತ ನಾವು ಇವಾಗ ಹೇಳ್ಕೊಡ್ತೀವಿ ನಿಮಗೆ. So salary depends on a lot of factors. Okay, the first factor is education. Okay, qualification. If you are from a very good college, let's suppose IIT, NIT, BITS Pilani, the top colleges of India, then your salary is very, very good. The starting salary is good. But if you are from a private college which is not good, then your salary will not be that high. ಓಕೆ, ಮೊದಲನೇ ಪಾಯಿಂಟ್ ಬಂದು ಎಜುಕೇಶನ್. ನೀವು ಎಜುಕೇಶನ್ ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಕಾಲೇಜಲ್ಲಿ ಕ್ವಾಲಿಟಿ ಹೇಗಿರುತ್ತೆ, ಸೊ ಪ್ರತಿಯೊಂದು ರ್ಯಾಂಕ್ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನೀವು ಈ ಕಾಲೇಜ್ ಇದರಲ್ಲಿ ನೀವು ತಿಳ್ಕೊಂತೀರಾ. ಕಾಲೇಜಲ್ಲಿ ನೀವು ಏನು ಕಾಲೇಜಲ್ಲಿ ಓದಿರ್ತೀರೋ ಅದ್ರ ಮೇಲೆ ನಿಮ್ಮ ಸ್ಯಾಲರಿ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಸ್ಯಾಲರಿ ನಿಮ್ದು ಆ ಕಾಲೇಜ್ ಏನು, ಇವಾಗ ನೀವು ಒಂದು ಹೈಯೆಸ್ಟ್ ಕಾಲೇಜಲ್ಲಿ ಓದಿದ್ರೆ ಸೊ ನಿಮ್ಮ ಸ್ಯಾಲರಿ ಆ ಕಾಲೇಜ್ ಮೇಲೆ ನಿರ್ಧಾರವಾಗಿರುತ್ತೆ. Okay, so if you are even from a diploma, but diploma you have done from a private versus government college, the salary will be different. Okay, ನೀವು ಡಿಪ್ಲೊಮಾ ಏನಾದರೂ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರೆ ಸೊ ನಿಮ್ಮ ಸ್ಯಾಲರಿ ತುಂಬಾ ಕಡಿಮೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. So we will also tell the salaries at the end of the video. Okay, watch the full video. We will tell the salaries of every step. But first we are discussing what are the main factors, what are the main reasons on which your salary will depend. First is education. Second is work experience. Work experience is very, very important. If you are a fresher in mechanical, okay, diploma, BTech, ITI, mechanical, fresher, you will not get a salary of more than 15,000-16,000, okay, because you are a trainee position. So 15,000, 16,000, 17,000, that is the max salary as a fresher. But if you have experience, let's say 3 years, 4 years, 5 years in CAD design, simulation, you can even get a salary of 12 lakhs per annum. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ನೀವು ಎಜುಕೇಷನಲ್ ಆಗಿರ್ಬೋದು, ನೀವು ಕೋರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಏನಾದರೂ ನೀವು ಕ್ಯಾಡ್ ಡಿಸೈನರ್ಸ್ಗೆ ಸ್ಟಾರ್ಟಿಂಗ್ ನೀವು ಜಾಯ್ನ್ ಆಗ್ತೀರಾ ಅಂತ ಅಂದ್ರೆ ಇವಾಗ ಫ್ರೆಷರ್ಸ್, ನೀವು ಟ್ರೈನಿಂಗ್ ಅಲ್ಲಿ ಇರ್ತೀರಾ, ನಿಮಗೆ 15,000 to 18,000 ಬರುತ್ತೆ ಅಷ್ಟೇ. ಸೊ ನೀವೇನಾದರೂ ಇದೇ ಫೀಲ್ಡ್ ಅಲ್ಲಿ ಕ್ಯಾಡ್ ಡಿಸೈನರ್ಸ್ ಅಲ್ಲಿ ಬೇಸಿಕ್ ಅಂಡ್ ಅಡ್ವಾನ್ಸ್ ಫುಲ್ ನೀವು ಕಲ್ತ್ಕೊಂಡು ಹೋಗಿ ನೀವು 1 year ಅಥವಾ 2 year ಎಕ್ಸ್ಪೀರಿಯನ್ಸ್ ನೀವು ತಗೊಂಡ್ರ ಅಂತ ಹೇಳಿದ್ರೆ ಸ್ಯಾಲ್ರಿ ಹೈಕ್ ಆಗ್ತಾ ಇರುತ್ತೆ ನಿಮಗೆ ಇಯರ್ಲಿ. ಸೊ ಇದನ್ನ ನಾವು ಇದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. Okay. Also, the next main topic is location. Now see, if you are working in Mumbai, Bengaluru, Delhi, the starting salary is high because the cost of living is very high. But if you are working in a smaller town like Tumkur and the other small cities like Faridabad, Ballabgarh, all these places, the salary will be lower because the cost of living is also lower. ನಿಮ್ಮ ಸ್ಯಾಲ್ರಿಯಲ್ಲಿ ಬಂದ್ಬಿಟ್ಟು ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ನೀವು ಬ್ಯಾಂಗ್ಳೂರಲ್ಲಿ ನಿಮ್ದು ಸ್ಯಾಲ್ರಿ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದು 18 ಇರುತ್ತೆ. ಬಟ್ ನೀವು ತುಮಕೂರು ಸೈಡು, ವಿಲೇಜ್ ಸೈಡ್ ಏನಾದ್ರು ನೀವು ಹೋಗಿ ವರ್ಕ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ಇವಾಗ ಇಲ್ಲಿ 18 ಇದ್ರೆ ಅಲ್ಲಿ 15 ಇರುತ್ತೆ. ಆ ಥರ ನಿಮ್ಮ ಲೊಕೇಶನ್ ಮೇಲೆ ನಿಮ್ಮ ಸ್ಯಾಲ್ರಿ ಡಿಸೈಡ್ ಆಗುತ್ತೆ. And one more important thing is skill. What is the level of your skill? Now everyone says they know SolidWorks, they know CNC programming. But CNC programmer only knows operating. SolidWorks only knows modeling, basic modeling. That will not get you a good salary. You need a high level of skill. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಸಾಲಿಡ್ ವರ್ಕ್ ಅಲ್ಲಿ ಸೊ ನೀವು ಬೇಸಿಕ್ ಒಂದೇ ಕಲ್ತ್ಕೊಂಡ್ರೆ ಆಗಲ್ಲ. ಸೊ ಮತ್ತೆ CNC VMC ಅಲ್ಲೂ ಅಷ್ಟೇ
ಕ್ಯಾಮು ಮತ್ತೆ ಕ್ಯಾಡು ಎರಡು ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ಬರಬೇಕಾಗುತ್ತೆ ಸ್ಕಿಲ್ಸ್ ಅಲ್ಲಿ. ನಿಮಗೆ ಈ ತರ ಕಲ್ತ್ಕೊಂಡ್ರೆ ಇವಾಗ ಸಾಲಿಡ್ ವರ್ಕ್ ಎಕ್ಸಾಂಪಲ್ ಸಾಲಿಡ್ ವರ್ಕ್ ಅಲ್ಲಿ ನೀವು ಬೇಸಿಕ್ ಕಲ್ತ್ಕೊಂತೀರಾ ಅಂತ ಅನ್ಕೊಳ್ಳಿ. ಬಟ್ ಬೇಸಿಕ್ ಒಂದೇ ಆಗಲ್ಲ, ನೀವು ಅಡ್ವಾನ್ಸ್ ಮಾಡೆಲ್ಸ್ ಕೂಡ ಕಲ್ತ್ಕೊಬೇಕಾಗುತ್ತೆ. ಎಕ್ಸಾಂಪಲ್ ಮೋಲ್ಡ್ ಡಿಸೈನಿಂಗ್, ಶೀಟ್ ಮೆಟಲ್, ಟೂಲ್ ಡಿಸೈನಿಂಗ್, ವೆಲ್ಡ್ ಮೇಡ್, ಫ್ಯಾಬ್ರಿಕೇಶನ್, ಈ ತರ ನೀವು ಬೇಸಿಕ್ ಮತ್ತೆ ಅಡ್ವಾನ್ಸ್ ಎರಡು ಕವರ್ ಮಾಡ್ಕೊಂಡ್ರೆ ನಿಮ್ ಸ್ಕಿಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಗ್ರೋತ್ ಆಗುತ್ತೆ ಮತ್ತೆ ಒಳ್ಳೆ ಸ್ಯಾಲರಿ ಕೂಡ ನೀವು ತಗೊಬೋದಾಗುತ್ತೆ. Exactly. So one more important point is confidence. If you're going for an interview, if you have good personality, good resume, good clothes, the way you talk properly, then you will get a higher salary package. But if you don't have confidence, if you don't have good personality, then they will not offer you a good salary. ಸೊ ನೀವು ಇವಾಗ ಕಾನ್ಫಿಡೆನ್ಸ್, ನೆಕ್ಸ್ಟ್ ಪಾಯಿಂಟ್ ಬಂದು ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಅವ್ರು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿದೆ, ನೀವು ಯಾವ ತರ ಮಾತಾಡ್ತೀರಾ, ಸೊ ಯಾವ ತರ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ನಿಮ್ಮ ಲ್ಯಾಂಗ್ವೇಜ್ ಪ್ರತಿಯೊಂದು ಡಿಸೈಡ್ ಮಾಡಿ ನಿಮಗೆ ಆ ವರ್ಕ್ನ ನಿಮಗೆ ಕೊಡ್ತಾರೆ. ಸೊ ನೀವೇನಾದ್ರೂ ಹೆಂಗೋ ಒಂಥರ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಹೋದ್ರೆ ನಿಮಗೆ ಚಾನ್ಸಸ್ ಇರೋದೇ ಇಲ್ಲ. ಸೊ ಇದೇ ತರ ಹೋಗ್ಬೇಕಾಗುತ್ತೆ, ಒಂದು ಪ್ರೊಫೆಷನಲ್ ಆಗಿ ಹೋಗಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಅವಾಗ ಕ್ಯಾಟ್ ಡಿಸೈನರ್ಸ್ಗೆ ಒಂದು ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಆಗಿರ್ಬೋದು, ನಿಮ್ಮನ್ನ ನೋಡಿನೇ ಅವ್ರು ಡಿಸೈಡ್ ಮಾಡೋದು. Yeah, exactly. Now also the last point, very important, the history of work experience. Let's say you worked in sales for 2 years and now you want to shift into CAD design. No, you will be like a fresher in CAD design. But if you worked in production and then you shifted to CAD design, then that experience will be considered. If you worked in CAD design for 2 years and then you're again applying, the salary will be the highest. So the history of work experience, what you did, pehle kya kiya tha, that is very very important. ಈಗ ನೀವು ವರ್ಕ್ ಮಾಡ್ತಾ ಇರ್ತೀರಾ ಅಂತ ಗ್ಯಾಪ್ ಕೊಡ್ತೀರಾ, ನೀವು ಕ್ಯಾಟ್ ಡಿಸೈನಿಂಗ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀರಾ ಬಟ್ ನೀವು 2 ಇಯರ್ ಗ್ಯಾಪ್ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ನಿಮ್ ಸ್ಯಾಲರಿ ಪ್ಯಾಕೇಜ್ ಏನಿದೆ ನಿಮ್ಗೆ ಕಡಿಮೆ ಸಿಗುತ್ತೆ. ಇವಾಗ ನಿಮ್ಗೊಂದು ಸ್ಟಾರ್ಟಿಂಗ್ ನಿಮ್ಗೊಂದು 40,000 ಸಿಗ್ತಿದೆ ಅಂದ್ರೆ ನೆಕ್ಸ್ಟ್ ನೀವು 2 ಇಯರ್ ಗ್ಯಾಪ್ ಕೊಟ್ಟು ಮತ್ತೆ ರಿಟರ್ನ್ ನೀವೇನಾದ್ರು ಜಾಯಿನ್ ಆದ್ರೆ ತುಂಬಾ ಕಡಿಮೆ ಸಿಗುತ್ತೆ. ಸೊ ನೀವು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರೋದಕ್ಕೆ ಆಗಲ್ಲ. Okay, so now finally we will discuss the salary. Okay, so you can also write down, the students can write down what the average expected salary is. Fresher CAD designer BTech salary is 15, 16,000, 17,000. In Bangalore maybe 18,000, 20,000, maximum 20, not more than 20 for the first year. Second year approximately 25 to 30. Third year 30 to 35,000. Fourth year 35 to 40,000. And then if you have 5-6 years of experience, then maybe even 9 lakhs, 12 lakhs package you can get if you are a BTech. Diploma, little less. Okay, so like starting salary 14, 15, 16,000. After 1 year 18, 20,000. So less than BTech. ITI, it is tough to get a job in CAD design. They can get a job in CNC. ಸೊ ಇವಾಗ ಅವ್ರು ಏನು ಹೇಳ್ತಾ ಇದ್ದೀರೋ ನೋಟ್ ಮಾಡ್ಕೊಳ್ಳಿ. ಅವ್ರ ಸ್ಯಾಲ್ರಿ ಪ್ಯಾಕೇಜ್ ಹೇಳ್ತಾ ಇರೋದು, ಸೊ ನೀವು BE ಮಾಡಿರ್ಬೋದು, BTech ಮಾಡಿರ್ಬೋದು, ಡಿಪ್ಲೊಮಾ ಮಾಡಿರ್ಬೋದು. ಸೊ ಅವ್ರು ಏನು ಹೇಳಿದ್ದಾರೆ ಸ್ಯಾಲ್ರಿ ಅದೇ ನಿಮಗೆ ಇರುತ್ತೆ ಫ್ರೆಷರ್ಸ್ಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರಿಗೆ. Now about CNC, VMC. CNC, if you're operator, fresher, 16,000, 17,000 in big cities like Delhi, Mumbai, Pune, Bangalore. 16,000, 18,000 for 8 hours. If you have experience of 2 years, maybe you're setter. Okay, CNC levels are there. Operator, setter, programmer. Operator starting salary 16,000. Setter salary 20,000. Programmer 30,000. If you have more experience, like 5 years experience as operator, 30,000. Setter 40,000. Programmer 60, 70,000. So experience and what you're doing, operating, setting, programming, the salary will depend. CNC ಅಲ್ಲಿ ಬಂದ್ಬಿಟ್ಟು ಈಗ ನೀವು ಸ್ಟಾರ್ಟಿಂಗ್ ಜಾಯಿನ್ ಆದಾಗ ನಿಮಗೆ ಸ್ಯಾಲ್ರಿ ತುಂಬಾ ಕಡಿಮೆ ಇರುತ್ತೆ. ಸೊ ಅವ್ರು ಏನ್ ಹೇಳ್ತಾ ಇರೋದಂದ್ರೆ ನೀವು CNC ಅಲ್ಲೇನೆ ಎಕ್ಸ್ಪೀರಿಯನ್ಸ್ ತಗೊಂಡೋದೆ ಒಂದು 3 ಇಯರ್ 5 ಇಯರ್ ಆ ಥರ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಮ ಸ್ಯಾಲ್ರಿ ಕೂಡ ಅದೇ ತರ ಹೈಕ್ ಆಗ್ತಾ ಇರುತ್ತೆ. So we have told you the salary and it depends on many factors. How to get the best salary? You have to upgrade your skills. You keep upgrading, you will get a better salary. ಸೊ ನಿಮಗೆ ಏನಾದರೂ ಜಾಸ್ತಿ ಸ್ಯಾಲ್ರಿ ಬೇಕು ಅಂದರೆ ನೀವು ಸ್ಕಿಲ್ಸಲ್ಲಿ ಡೆವಲಪ್ ಆಗಬೇಕಾಗುತ್ತೆ. ಫಸ್ಟು ನೀವು ಸ್ಕಿಲ್ಸಲ್ಲಿ ಎಷ್ಟು ಡೆವಲಪ್ ಆಗ್ತಿರೋ ಸೊ ನಿಮ್ಮ ಸ್ಕಿಲ್ಸ್ ನೋಡಿನೇ ನಿಮ್ಮ ಸ್ಯಾಲ್ರಿನ ಡಿಸೈಡ್ ಮಾಡೋ ಥರ ಇರುತ್ತೆ. ಸೊ ಕೆಲವೊಂದು ಕಂಪ್ನೀಸಲ್ಲಿ ಮೇನ್ ಸ್ಕಿಲ್ಸೇ ನೋಡ್ತಾರೆ. ಸೊ ಇದನ್ನು ನೀವು ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡ್ರೆ ನಿಮ್ಮ ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ. Okay. So all the best and please comment and subscribe on our channel if you like the content.
ಸೊ ನಿಮಗೆ ಇನ್ನೂ ಹೆಚ್ಚು ಜಾಸ್ತಿ ಮಾಹಿತಿ ಬೇಕಾದ್ರೆ ನಾವು ಪ್ರತಿಯೊಂದನ್ನು ಕೂಡ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಂಟರ್ವ್ಯೂಸ್ ಆಗಿರ್ಬೋದು, ಸೊ ಕ್ಲಾಸಸ್ ಆಗಿರ್ಬೋದು, ಡೆಮೋ ಕ್ಲಾಸಸ್ ಪ್ರತಿಯೊಂದು ನಾವು ಯೂಟ್ಯೂಬಲ್ಲಿ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.